ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ಕತೆ ಹಾಕಿಲ್ದಿರೋದಕ್ಕೆ ನೀವೆಲ್ಲ ಚೆನ್ನಾಗಿ ಬೈಕೊಂಡಿರ್ತೀರಾ ಅಂತ ಗೊತ್ತು. ಬಟ್ ಸಿಚುವೇಶನ್ ಸ್ವಲ್ಪ ಸರಿಗಿರಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ. ಇನ್ನು ಮುಂದೆ ಆದಷ್ಟು ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ಮೂಡುವುದೇ ಮೂಡಲ ಹೊನಲು ಕತೆಯ ಇಂದಿನ ಎಪಿಸೋಡ್ಗಳನ್ನು ಹೊಸ ಚಾನಲ್ನಲ್ಲಿ ನೀವು ಆಲ್ರೆಡಿ ಕೇಳಿದ್ದೀರಾ. ಅದರ ನೆಕ್ಸ್ಟ್ ಪಾರ್ಟನ್ನು ಈ ಚಾನಲ್ನಲ್ಲೇ ಕಂಟಿನ್ಯೂ ಮಾಡೋಣ. ಈಗ ಮೂಡುವುದೇ ಮೂಡಲ ಹೊನಲು ಸಂಚಿಕೆ 81. ಪುಟಾಣಿ, ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿಲ್ಲ ನೀನು. ಹೀಗೆ ಊಟ ತಿಂಡಿ ಬಿಟ್ಟರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಹೇಳಿದೆ ಅಲ್ವಾ, ಆ ಥರ ಏನೂ ಆಗಿರಲ್ಲ ಅಂತ. ಈಗ ಬಾ, ಸುಮ್ಮನೆ ಕೂತು ತಿಂಡಿ ತಿನ್ನೋ ಎಂದು ಗದರಿದಂತೆ ಹೇಳಿದರು ಸೀತಾ. ಅವರ ಮಾತು ಕೇಳಿ ಭೂಮಿಯ ಕಣ್ತುಂಬಿತೆ ವಿನಃ ತಿಂಡಿಗೆ ಮಾತ್ರ ಕುಳಿತುಕೊಳ್ಳಲಿಲ್ಲ. ಸೀತಾ ಅವರ ಮಾತಿನಿಂದ ವಿಷಯ ಗಂಭೀರವಾಗಿದೆ ಅನ್ನೋದು ಸೂರ್ಯನಿಗೆ ಅರಿವಾಗುತ್ತಿದ್ದ ಹಾಗೆ, ಭೂಮಿ ಏನಾಯಿತು ನೇರವಾಗಿಯೇ ಕೇಳಿದ. ಅವನ ಪ್ರಶ್ನೆಗೆ ಸೀತಾ ಅವರ ಕಡೆಯೊಮ್ಮೆ ದಿಟ್ಟಿಸಿ ನೋಡಿ, ನಂತರ ಏನೂ ಇಲ್ಲ ಅನ್ನೋ ಹಾಗೆ ತಲೆಯಾಡಿಸಿ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಭೂಮಿ, ಯಾಕೆ ಹೀಗಿದ್ದೀರಾ? ಕಂಪ್ನಿಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಅಥವಾ ಅಲ್ಲಿ ಜನ ಅಡ್ಜಸ್ಟ್ ಆಗ್ತಾ ಇಲ್ವಾ ನಿಮಗೆ ಎಂದು ಕಳಕಳಿಯಿಂದ ಕೇಳಿದ. ಇಲ್ಲ ಸೂರ್ಯ, ಆ ಥರ ಏನೂ ಇಲ್ಲ. ಅಷ್ಟು ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡೋದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಮತ್ತ್ಯಾಕೆ? ನಾನು ನಮ್ಮ ಮನೆಗೆ ಹೋಗಬೇಕು ಸೂರ್ಯ. ಇಷ್ಟು ದಿನದಲ್ಲಿ ಇದೇ ಮೊದಲ ಬಾರಿಗೆ ಅವಳು ಹಾಗೆ ಹೇಳಿದ್ದು. ಹಾಗೆ ಹೇಳುವವಳ ಕಣ್ಣಲ್ಲಿ ಇದ್ದ ತೆಳು ನೀರಿನ ಪೊರೆ ಸೂರ್ಯನ ಕಣ್ಣಿಂದ ಮರೆಯಾಗಲಿಲ್ಲ. ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎನ್ನುವ ರೀತಿ ಸೀತಾ ಅವರ ಕಡೆ ನೋಡಿದ ಸೂರ್ಯ. ಸೀತಾ ಅವರು ಮಮಕಾರದಿಂದ ಭೂಮಿಯನ್ನು ನೋಡುತ್ತಿದ್ದರು. ತಿಂಡಿ ತಿನ್ನಲು ಕುಳಿತವನು ಎದ್ದು ಅವಳ ಎದುರು ಬಂದು ನಿಂತನು. ಅವನು ಬಂದು ನಿಂತ ಕೂಡಲೇ ಅವಳ ದುಃಖದ ಕಟ್ಟೆ ಹೊಡೆದಿತ್ತು. ನನ್ನ ಕನಸು ನನಸಾಗಿದೆ. ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಮನೆಯವರಿಗೆ ಹೇಳಬೇಕು ಅಂತ ಆವತ್ತಿಂದ ಎಲ್ರಿಗೂ ಫೋನ್ ಮಾಡ್ತಾನೇ ಇದ್ದೀನಿ ಸೂರ್ಯ. ಆದರೆ ಯಾರೊಬ್ಬರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನನ್ನೇ ಕನಸಿಗೆ ಬಣ್ಣ ತುಂಬಿ ಪ್ರೋತ್ಸಾಹ ಕೊಟ್ಟಿದ್ದು ಅಣ್ಣ ಮತ್ತು ದೊಡ್ಡಪ್ಪ. ಅವರಿಗೆ ಈ ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಆವಾಗ ತೃಪ್ತಿನಾದರೂ ಕಾಲ್ ಮಾಡ್ತಾಯಿದ್ಲು. ಅವಳಿಂದ ಮನೆಯವರೆಲ್ಲ ಹೇಗಿದ್ದಾರೆ ಅಂತ ತಿಳ್ಕೊತಾ ಇದ್ದೆ. ಆದರೆ ಈಗ ಅವಳು ಕೂಡ ಕಾಲ್ಗೆ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದು ಇಷ್ಟು ದಿನದಲ್ಲಿ ಒಂದೇ ಒಂದು ಸಾರಿ ಕೂಡ ನೇರವಾಗಿ ಭೇಟಿಯಾಗೋ ಅವಕಾಶ ಕೂಡ ಸಿಗಲಿಲ್ಲ. ಎಲ್ಲರೂ ಹೇಗಿದ್ದಾರೆ, ಅಲ್ಲೇನಾಗ್ತಾ ಇದೆ ಅನ್ನೋ ಯಾವ ವಿಷಯ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೋ ಕಾರಣನೇ ಇಲ್ಲದೆ ಮನಸ್ಸು ಚಡಪಡಿಸ್ತಿದೆ ಸೂರ್ಯ. ಯಾರಿಗೋ ಏನೋ ತೊಂದರೆ ಆಗಿದೆಯೇನೋ ಅಂತ ಒಳ ಮನಸ್ಸು ಹೇಳ್ತಾ ಇದೆ. ನಾನು ಎಲ್ಲರೂ ನೋಡಬೇಕು ಸೂರ್ಯ, ಎಲ್ಲರ ಜೊತೆನೂ ಮಾತಾಡಬೇಕು, ನಾನು ನಮ್ಮ ಮನೆಗೆ ಹೋಗಬೇಕು ಎಂದು ಸೂರ್ಯನ ಎದೆಗೆ ತನ್ನ ಹಣೆ ತಾಗಿಸಿ ಒಂದೇ ಸಮ ಅಳೋದಕ್ಕೆ ಶುರು ಮಾಡಿದಳು ಭೂಮಿ. ಯಾರು ಎಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡರೂ ಮನೆಯವರ ಪ್ರೀತಿಗೆ ಸರಿಸಮ ಅಲ್ಲ ಅನ್ನೋದು ಅರ್ಥ ಆಗಿತ್ತು. ಆಗ ಮೃದುವಾಗಿ ಅವಳ ಮೈ ದಡವಿದ ಸೂರ್ಯ, ಆಯಿತು, ಹೋಗಿ ನೋಡ್ಕೊಂಡು ಬರುವಿರಂತೆ, ಅಳ್ಬೇಡಿ ಭೂಮಿ ಎಂದು ಸಮಾಧಾನ ಮಾಡಿದ. ಇತ್ತ ಕಡೆ ಇಷ್ಟು ಹೊತ್ತು ಅಲ್ಲೇ ನಿಂತುಕೊಂಡು ನೋಡುತ್ತಿದ್ದ ಸೀತಾ ಅವರಿಗೆ ಇವರಿಬ್ಬರನ್ನು ಹಾಗೆ ನೋಡಿ ಮನಸ್ಸಿನ ಮೂಲೆ ಒಂದರಲ್ಲಿ ಒಂದು ಹೊಸ ಆಸೆ ಹುಟ್ಟಿಕೊಂಡಿತ್ತು. ಯಾವುದೇ ಮುಚ್ಚುಮರೆ ಇಲ್ಲದ ರೀತಿ ಅವನ ಎದುರು ತನ್ನ ಎಲ್ಲ ಭಾವನೆಗಳನ್ನು ಅವಳು ವ್ಯಕ್ತಪಡಿಸುವ ರೀತಿ, ಯಾವುದೇ ಸಂದರ್ಭದಲ್ಲೂ ಕೋಪ, ಬೇಸರ, ಸಿಟ್ಟು ತೋರದೆ ಅವಳ ಪ್ರತಿ ಭಾವನೆಗಳಿಗೂ ಅವನು ಸ್ಪಂದಿಸುವ ಪರಿ, ಸಾಂತ್ವನ ಹೇಳುವ ರೀತಿ ಎಲ್ಲವನ್ನು ನೋಡಿದ ಸೀತಾ ಅವರಿಗೆ ಇವರಿಬ್ಬರೂ ಒಳ್ಳೆ ಜೋಡಿಯಾಗುತ್ತಾರೆ ಅಲ್ವಾ ಅನಿಸಿತು. ಸೂರ್ಯನ ಜೊತೆ ಇದ್ದ ಅಷ್ಟು ಸಮಯ ಭೂಮಿ ಸೆಕ್ಯೂರ್ ಫೀಲ್ ಮಾಡುವುದನ್ನು ತುಂಬ ಸಾರಿ ಹತ್ತಿರದಿಂದಲೇ ಗಮನಿಸಿದ್ದರು. ಸೂರ್ಯನಂತಹ ಒಳ್ಳೆ ಮನಸ್ಸಿನ ಹುಡುಗ ಗಂಡನಾಗಿ ಸಿಗೋಕೆ ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ಮಾಡಿದ ಹುಡುಗಿ ಭೂಮಿಯೇ ಯಾಕೆ ಆಗಬಾರದು ಎಂದು ಯೋಚಿಸುತ್ತಾ ನಿಂತಿದ್ದವರ ಮನಸ್ಸು ಸ್ವಲ್ಪ ಸಮಯದಲ್ಲೇ ಮುದುಡಿತು. ಇಷ್ಟು ಅನುಕೂಲಸ್ಥರ ಮನೆ ಹುಡುಗಿನ ಸೂರ್ಯನಂತಹ ಹುಡುಗನಿಗೆ ಕೊಡೋಕೆ ಅವ್ರ ಮನೆಯವರು ಒಪ್ತಾರಾ ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿದ ಕೂಡಲೇ ತಮ್ಮ ಆಸೆ ಹಾಗೂ ಯೋಚನೆ ಎರಡನ್ನು ಬಿಟ್ಟು ನಿಟ್ಟುಸಿರು ಚೆಲ್ಲಿದರು. ಪುಟಾಣಿ, ನೀನು ಅಂದ್ಕೊಂಡ ಹಾಗೆ ಏನೂ ಆಗಿರಲ್ಲ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ತಾನೇ ಇಷ್ಟು ದಿನ ನಿನ್ನ ಇಲ್ಲಿ ಬಿಟ್ಟಿರೋದು. ಇದೇ ಕಾರಣಕ್ಕೆ ಫೋನ್ ಕೂಡ ಮಾಡಿಲ್ಲ ಅಷ್ಟೆ. ಅಷ್ಟಕ್ಕೆ ಹೀಗೆ ಅಳ್ತಾ ಹಠ ಹಿಡಿದು ಕೂತ್ರೆ ಹೇಗೆ?
ಅರ್ಥ ಮಾಡ್ಕೋ ಪುಟಾಣಿ, ನಿಮ್ಮಮ್ಮ ಬಾ ಅಂತ ಕರೀದೆ ನೀನು ಅಲ್ಲಿಗೆ ಹೋಗೋದು ಸರಿಯಲ್ಲ ಎಂದ ಸೀತಾ ಅವರ ಮಾತಿಗೆ, ಇಲ್ಲ ಆಂಟಿ, ಈ ಸರಿ ನೀವು ಏನು ಹೇಳಿದರೂ ನಾನು ಕೇಳಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಎದುರುಕೊಂಡು ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ಯಾರಿಂದಲೋ ಅಪಾಯ ಇದೆ ಅಂತ ಜೀವನ ಪೂರ್ತಿ ಮನೆಯವರನ್ನು ನೋಡದೆ ಮಾತಾಡದೆ ತಲೆ ಮರೆಸ್ಕೊಂಡು ಇರೋಕ್ಕಾಗುತ್ತಾ? ಸಮಸ್ಯೆ ಬಂದಾಗ ಅದರಿಂದ ತಪ್ಪಿಸ್ಕೊಂಡ್ರೆ ಅದು ಬಗೆಹರಿಯಲ್ಲ. ಎದುರಿಸಿ ನಿಂತು ಧೈರ್ಯವಾಗಿ ಹೋರಾಡಿದರೆ ಮಾತ್ರ ಅದಕ್ಕೆ ಪರಿಹಾರ ಸಿಗೋದು. ಈ ಸಾರಿ ನಾನು ಯಾರ ಮಾತನ್ನು ಕೇಳಲ್ಲ. ಅಮ್ಮ ಬರಬೇಡ ಅಂದರೂ ಸರಿ, ದೊಡ್ಡಮ್ಮ ಹೊಡೆದ್ರೂ ಸರಿ, ನಾನು ಹೋಗ್ತೀನಿ ಎಂದು ಅದೇ ತನ್ನ ಕಡೆಯ ನಿರ್ಧಾರ ಎನ್ನುವಂತೆ ಹೇಳಿ ತಿಂಡಿ ಕೂಡ ತಿನ್ನದ ರೀತಿ ಕೆಲಸಕ್ಕೆ ಹೋಗಲು ಬ್ಯಾಗ್ ಎತ್ತಿಕೊಂಡು ಹೊರ ನಡೆದಳು. ಅವಳು ಹೋಗೋದನ್ನೇ ಸುಮ್ಮನೆ ನೋಡುತ್ತಾ ನಿಂತರು ಸೀತಾ ಹಾಗೂ ಸೂರ್ಯ. ಡಾಕ್ಟರ್ ಕ್ಯಾಬಿನಿಂದ ಹೊರಗೆ ಬಂದ ಲಾವಣ್ಯಳ ಮುಖದಲ್ಲಿ ಅಸಮಾಧಾನ ತಾಂಡವವಾಡುತ್ತಿತ್ತು. ಈಗಷ್ಟೇ ಡಾಕ್ಟರ್ ಹೇಳಿದ ಮಾತು ಕೇಳಿ, ಛೆ, ಏನು ಕರ್ಮ ನಂದು. ಜೀವನದಲ್ಲಿ ಮತ್ತೆ ಯಾರ ಮುಖ ನೋಡಬಾರ್ದು, ಯಾರ ಜೊತೆ ಮಾತಾಡಬಾರ್ದು ಅನ್ಕೋತೀನೋ ಅವರನ್ನು ಮಾತಾಡಿಸೋ ಹಾಗಾಗುತ್ತೆ. ಒಂದು ಮಗುನ 9 ತಿಂಗಳು ಹೆತ್ತು ಹೊತ್ತು ಸಾಕೋದು ಒಂದು ಹೆಣ್ಣು, ಆದರೆ ಅಧಿಕಾರ ಮಾತ್ರ ಗಂಡಸಿಗಿರೋದಾ ಎಂದು ಕೋಪದಲ್ಲಿ ಬೈದುಕೊಂಡು ರಾಕೇಶ್ಗೆ ಕಾಲ್ ಮಾಡಿದಳು. 2-3 ಬಾರಿ ಮಾಡಿ ಕಟ್ ಆದ ನಂತರ ಫೋನ್ ರಿಸೀವ್ ಆಗಿತ್ತು. ಹಲೋ ಎಂದವನ ಗೊಗ್ಗರು ಧ್ವನಿ ಕೇಳಿಯೇ ಅವನು ಕುಡಿದಿದ್ದಾನೆ ಅನ್ನೋದು ಅರ್ಥವಾಗಿ ಅಸಮಾಧಾನದಿಂದ ಮುಖ ತಿರುಗಿಸಿದಳು ಲಾವಣ್ಯ. ಹಲೋ, ಯಾರು? ಮತ್ತೊಂದು ಬಾರಿ ಅವನೇ ಹೇಳಿದಾಗ, ನಾನು ಲಾವಣ್ಯ ಬಿರುಸಾಗಿ ಹೇಳಿದಳು. ಏನೇ ನಿಂದೋ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಆಗಲ್ಲ, ಈಗ ನಾನು ತುಂಬ ಬ್ಯುಸಿ ಇದ್ದೀನಿ ಎಂದು ಅವನು ಹೇಳುತ್ತಿರುವಾಗಲೇ, ಇನ್ನು ಎಷ್ಟೊತ್ತು ಬೇಬಿ, ಬೇಗ ಬಾ, ಐ ಕಾಂಟ್ ವೇಟ್ ಎನಿಮೋರ್ ಎನ್ನುವ ಹುಡುಗಿಯೊಬ್ಬಳ ಧ್ವನಿ ಕೇಳಿಸಿದ ಕೂಡಲೇ ಮಾತಾಡದೆ ಹಾಗೆ ನಿಂತು ಬಿಟ್ಟಳು ಲಾವಣ್ಯ. ಅದು ಅವನ ಪಿಎದೆ ಧ್ವನಿ ಎಂದು ಗುರುತು ಹಿಡಿಯಲು ಹೆಚ್ಚೇನು ಸಮಯ ತೆಗೆದುಕೊಳ್ಳಲಿಲ್ಲ. ಹಾಂ ಬೇಬಿ, ಬಂದೆ ಎಂದು ಹೇಳಿ ಕಾಲ್ ಕಟ್ ಮಾಡುವ ಸೌಜನ್ಯ ಕೂಡ ತೋರದೆ ಹಾಗೆ ಇಟ್ಟು ಹೋಗಿದ್ದ. ಅದಾದ 2 ನಿಮಿಷಕ್ಕೆಲ್ಲ ಅವರಿಬ್ಬರ ಮೋಹ ತುಂಬಿದ ಮಾತುಗಳು, ಕಿಲಕಿಲನೆ ನಗುವ ಸದ್ದು, ಅರೆಬರೆ ಬಿಸಿ ಬಿಸಿ ಪಿಸು ಮಾತುಗಳು ಎಲ್ಲವನ್ನೂ ಹಾಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದವಳ ಕಣ್ಣಿಂದ ಅದೇಕೋ ನೀರು ಇಳಿಯಿತು. ಅಲ್ಲೇನಾಗುತ್ತಿರಬಹುದು ಎನ್ನುವ ಅಂದಾಜು ಸಿಕ್ಕಿದ್ದವಳ ರೀತಿ ಕಾಲ್ ಕಟ್ ಮಾಡಿ ಚೇರಿನ ಮೇಲೆ ಕುಸಿದು ಕೂತಳು. ಹೆಂಡತಿ ಬಿಟ್ಟು ಹೋದ ಮೇಲೆ ಅವಳ ನೆನಪಿನಲ್ಲೇ ಜೀವನ ಮಾಡೋಕೆ ಅವನೇನು ಸೂರ್ಯ ಅಲ್ಲ ಅನ್ನೋದು ಅವಳಿಗೂ ಗೊತ್ತಿದ್ದರೂ ಸಹ ಅವರ ಚೆಲ್ಲಾಟಗಳನ್ನೆಲ್ಲ ಫೋನಿನಲ್ಲಿ ಕೇಳಿ ಯಾಕೋ ಮೆದುಳು ನಿಷ್ಕ್ರಿಯಗೊಂಡಂತಾಗಿತ್ತು. ಸ್ವಲ್ಪ ಸಮಯದಲ್ಲೇ ತನ್ನನ್ನು ತಾನು ಸುಧಾರಿಸಿಕೊಂಡು ಗೆದ್ದು ಮನೆ ಕಡೆ ಹೊರಟಳು ಲಾವಣ್ಯ. ಹೆಜ್ಜೆಗಳು ಭಾರವಾಗಿತ್ತು. ಮುಂದುವರಿಯುವುದು.